ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ವಿದ್ಯುತ್ ಪೂರೈಕೆ ಕುರಿತು ನಡೆದ ಸಭೆಯ ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್ ಅವರು, ಕಳೆದ ವರ್ಷ ಬರ ಬಂದಾಗ ವಿದ್ಯುತ್ ಬೇಡಿಕೆ ಹೆಚ್ಚಾಗಿತ್ತು. ಹಿಂದಿನ ಸರ್ಕಾರ 4 ವರ್ಷಗಳು ವಿದ್ಯುತ್ ಉತ್ಪಾದನೆ ಮಾಡಿರುವುದು ಪ್ರಮುಖ ಕಾರಣ. ನಮ್ಮ ಸರ್ಕಾರದಲ್ಲಿ ಬರದಲ್ಲಿಯೂ ವಿದ್ಯುತ್ ಕಡಿತ ಮಾಡಿಲ್ಲ. ಈ ವರ್ಷ ಉತ್ತಮ ಮಳೆಯಾಗಿದೆ. 17,000 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಿದ್ದೇವೆ. 12,000 ಮೆಗಾವ್ಯಾಟ್ ಬೇಡಿಕೆ ಬರಬಹುದೆಂಬ ನಿರೀಕ್ಷೆ ಇಟ್ಟುಕೊಂಡಿದ್ದೆವು. ಈ ಬಾರಿ 18,000 ಮೆಗಾವ್ಯಾಟ್ ವಿದ್ಯುತ್ ಸಬ್ಸಿಡಿ ನೀಡಬೇಕಾಗಬಹುದು. ಗ್ಯಾರಂಟಿ ಯೋಜನೆಯಡಿ ಮನೆಗಳಿಗೆ ಉಚಿತವಾಗಿ ನೀಡುತ್ತಿದ್ದೇವೆ ಎಂದರು. ಕಳೆದ ವರ್ಷ ಬೇಸಿಗೆಯಲ್ಲಿ ಲೋಡ್ ಶೆಡ್ಡಿಂಗ್ ಮಾಡಿರಲಿಲ್ಲ. ಈ ಬಾರಿ ಹೆಚ್ಚಿನ ಬೇಡಿಕೆ ಬಂದರೆ ಲೋಡ್ ಶೆಡ್ಡಿಂಗ್ ಮಾಡುವ ಬಗ್ಗೆ ಚಿಂತನೆ ಮಾಡಬೇಕಾಗುತ್ತದೆ. ಕೋವಿಡ್ ನಂತರ ಜನರು ಕಷ್ಟದಲ್ಲಿರುವುದರಿಂದ ಒಂದೊಂದು ಮನೆಗೆ 5,000 ತಲುಪುತ್ತಿದೆ. ಮಾರುಕಟ್ಟೆಯಲ್ಲಿಯೂ ವ್ಯವಹಾರ ವೃದ್ಧಿಯಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಭಿವೃದ್ಧಿಯಾಗುತ್ತಿದೆ. ಲೇಔಟ್ಗಳ ಸಂಖ್ಯೆ ಹೆಚ್ಚಾಗಿದೆ. ಹೆಚ್ಚು ಸಬ್ ಸ್ಟೇಷನ್ ಮಾಡಬೇಕಾಗಿದೆ. ದೇವನಹಳ್ಳಿಯಲ್ಲಿ 100 ಕೋಟಿ ವೆಚ್ಚದಲ್ಲಿ ಅಂಡರ್ ಕೇಬಲ್ ಅಳವಡಿಕೆ ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದರು. ಆ ಥರ ಕೆಲಸ ಆಗ್ತಾ ಇದ್ರೆ ನಮ್ಮ ಫಾರ್ಮ್ ಹೌಸ್ ಸಮೇತ ಒಳ್ಳೆ ಇದು ಮಾಡ್ತಾ ಇದ್ರೆ ಅವರಿಗೆ ಲಾಸ್ಟ್ ಇಯರ್ ಎಲ್ಲ ನಾವು 12,000 ಎಸ್ಟಿಮೇಟ್ ಮಾಡಿದ್ವಿ. ಈ ವರ್ಷ ನಾವು 18,000 ಸಬ್ಸಿಡಿ ಕೊಡಬೇಕು IPCT. ಅದೇ ರೀತಿಯಲ್ಲಿ ಗ್ಯಾರಂಟಿ ಪ್ರೋಗ್ರಾಮ್ಗೂ ನಿಮ್ಗೆ ಗೊತ್ತಿದೆ, ಗೃಹಜ್ಯೋತಿ ಸಮೇತ ಮಾಡ್ತಾ ಇದ್ವಿ. ಎಲ್ಲ ಗ್ಯಾರಂಟಿ ಪ್ರೋಗ್ರಾಮಲ್ಲಿ ನಮಗೆ ಏನು ಅಡ್ವಾಂಟೇಜ್ ಆಗಿದೆ ಅಂತ ಹೇಳ್ಬಿಟ್ರೆ, ಇವತ್ತು ಈ ಕೋವಿಡ್ ಎಲ್ಲ ಆಗ್ಬಿಟ್ಟು ನಮ್ಮ ಜನಕ್ಕೆ ಭಾರಿ ಕಷ್ಟದಲ್ಲಿದ್ದಾಗ ಒಂದು ಮನೆಗೆ ಸುಮಾರು 5,000 ರೂಪಾಯಿ ಒಂದು ಮನೆಗೆ ಆದಾಯ ಬರುವಂಥ 60,000 ಕೋಟಿಯಷ್ಟು ಒಂದು ವರ್ಷಕ್ಕೆ ನಾವು ಕೊಡ್ತಾ ಇದ್ದೀವಿ. ಇದರಿಂದ ಎಕಾನಮಿಕ್ ಸಮೇತ ಆಕ್ಟಿವಿಟೀಸ್ ಆಗಿದೆ. ಯಾಕೆ ಅವ್ರ ಮನೆಯಲ್ಲಿ ದುಡ್ಡು ಕೊಟ್ಟರೆ ಅವ್ರು ಬಂದ್ಬಿಟ್ಟು ಹೊರಗಡೆ ಬಂದು ಮಾರ್ಕೆಟಿಂದ ಪರ್ಚೇಸ್ ಮಾಡ್ತಾರೆ. ಮಾರ್ಕೆಟಲ್ಲಿ ಪರ್ಚೇಸ್ ಆದರೆ ಅಷ್ಟೊಂದು ಹೆಚ್ಚು ಉತ್ಪಾದನೆ ಆಗಬೇಕು. ಉತ್ಪಾದನೆ ಹೆಚ್ಚಾದರೆ ಉದ್ಯೋಗ ಜಾಸ್ತಿ ಆಗ್ತದೆ. ಅದೊಂದು ಸೈಕಲ್ ಅದು ಆಗ್ತಾ ಇದೆ. ಮತ್ತು ಇವತ್ತು ನಮ್ಮ MLA ಅವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ಅವರವರು ಕೆಲವು ಸಮಸ್ಯೆ ಹೇಳಿದ್ವಿ. ಎಲ್ಲ ಪರಿಹಾರ ಮಾಡಲಿಕ್ಕೆ ನಾವು ಈಗಾಗಲೇ ಆದೇಶ ಕೊಟ್ಟಿದ್ದೀವಿ. ಎಲ್ಲ ಆ ಥರ ಮಾಡಿದ್ವಿ. ನಿಮ್ದೇನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಜಿಲ್ಲಾ ಉಸ್ತುವಾರಿ ಸಚಿವ KH ಮುನಿಯಪ್ಪ ಮಾತನಾಡಿ, 4 ತಾಲೂಕುಗಳಿಗೂ ಕೈಗಾರಿಕೆಗಳು ಬರುತ್ತಿರುವುದರಿಂದ ಮುಂದಿನ ದೂರದೃಷ್ಟಿ ಇಟ್ಟುಕೊಂಡು ವಿದ್ಯುತ್ ಕೊರತೆ ಬಾರದಂತೆ ಮೊದಲೇ ಯೋಜನೆ ಮಾಡಿದ್ದೇವೆ. ರೈತರಿಗೆ ನೀಡುವ ವಿದ್ಯುತ್ ಕುರಿತು ಸೌಲಭ್ಯಗಳು, ಟ್ರಾನ್ಸ್ಫಾರ್ಮರ್ಸ್, ಕಂಬಗಳು ಸೇರಿದಂತೆ ಸೌಲಭ್ಯಗಳು ನೀಡುವುದಕ್ಕೆ ಸುಲಭವಾಗಬೇಕು. ಈಗ ಜಿಲ್ಲೆಯಲ್ಲಿ ವಿದ್ಯುತ್ ಕೊರತೆ ಇಲ್ಲ. ಎತ್ತಿನಹೊಳೆ ಯೋಜನೆಯಡಿ ಬಯಲುಸೀಮೆ ಭಾಗಗಳಿಗೆ ನೀರು ಹರಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದ ನಂತರ ನಂಬಿಕೆ ಬಂದಿದೆ ಎಂದರು. ವೈಜ್ಞಾನಿಕವಾಗಿ 3 ಜಿಲ್ಲೆಗಳಿಗೆ ಅಗತ್ಯವಿರುವ ನೀರಿನ ಪ್ರಮಾಣ, ಕುಡಿಯುವ ನೀರಿಗಾಗಿ 16 TMC ಚಾಲನೆ ನೀಡುವ ಹೊತ್ತಿಗೆ 22 TMC ನೀರು ಲಭ್ಯವಿತ್ತು. ಕೆಲ ರೈತರು ತಡ ಮಾಡಿದ್ದರಿಂದ ಸ್ವಲ್ಪ ತಡವಾಗಿದೆ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಸಮಸ್ಯೆ ಬಗೆಹರಿಸಿದ್ದಾರೆ. ಮುಂದಿನ 1.5 ವರ್ಷದಲ್ಲಿ ನೀರು ಹರಿಯಲಿದೆ ಎಂದರು. ಸಿಟಿಗೆ ಇರೋದ್ರಿಂದ, ಏರ್ಪೋರ್ಟ್ ಇರೋದ್ರಿಂದ ಈ 4 ತಾಲೂಕುಗಳಲ್ಲಿ ಬಹಳ ಸುಮಾರು ಕೈಗಾರಿಕೆಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಮುಂದಾಲೋಚನೆಯಾಗಿ ಸುಮಾರು 20 ವರ್ಷ ಏನೆಲ್ಲ ಕೈಗಾರಿಕೆ ಬರ್ತದೋ ಅದಕ್ಕಾಗ ವಿದ್ಯುತ್ ಶಕ್ತಿಯನ್ನು ಇಲ್ಲಿ ಮೊದಲೇ ಕೊಡುವಂಥದ್ದು ಮಾಡಿದ್ರೆ, ಮಾಡಿದ್ರೆ ಕಾಸ್ಟ್ ಜಾಸ್ತಿ ಆಗ್ತದೆ. ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಳ್ಬೇಕು ಅಂತ ಮಾನ್ಯ ಮಂತ್ರಿಗಳು ಬಹಳ ಸೀನಿಯರ್ ಇದ್ದಾರೆ. ನಾನು ಕೇಂದ್ರದ ಮಂತ್ರಿ, ಮೊದಲೇ ಇವರು ಮಂತ್ರಿ 89ನಲ್ಲಿ ಕಪ್ಪನವ್ರ ಸರ್ಕಾರದಲ್ಲಿ ಬಹಳ ಅನುಭವ. ನಮ್ಮ ರಾಜ್ಯದಲ್ಲಿ ವೀರೇಂದ್ರ ಪಾಟೀಲ್ ಸರ್ಕಾರ, ನಮ್ಮ ರಾಜ್ಯದಲ್ಲಿ ಇವತ್ತಿರೋದ್ರಲ್ಲಿ ಬಹಳ ಪ್ರಥಮ ಮಂತ್ರಿಗಳು ಮೊದಲನೇವರು. ಅವ್ರದ್ದೇ ಆದಂಥ ಅನುಭವ ಇದೆ. ಯಾವ ಇಲಾಖೆ ಕೊಟ್ಟರು ಅವರು ಅದೇ ರೀತಿ ನಿಭಾಯಿಸ್ತಾರೆ. ಆದ್ದರಿಂದ ನಾನು ಅವರನ್ನು ಕೇಳಿಕೊಂಡೆ, ಇದು ಬಹಳ ಮುಂಜಾಗ್ರತೆಯಾಗಿ ಮುಂದೆ ನಾವು ಏನು ವಿದ್ಯುತ್ ಶಕ್ತಿ ಬೇಕಾಗಬಹುದು 20 ವರ್ಷದಲ್ಲಿ, ಅದಕ್ಕೊಂದು ಪ್ಲಾನು ಮಾಡ್ಕೋಬೇಕು. ಮತ್ತು ರೈತರಿಗೆ ಇವತ್ತು ಏನು ಸೌಲಭ್ಯ ಕೊಡಬೇಕಾಗ್ತದೆ, ವಿದ್ಯುತ್ ಶಕ್ತಿಯಲ್ಲಿ ಟ್ರಾನ್ಸ್ಫಾರ್ಮರ್ಸ್ ಕೊಡಬೇಕು, ಲೈನ್ಸ್ ಕೊಡಬೇಕು, ಇದ್ರ ಬಗ್ಗೆ ಮಾತಾಡಬೇಕಂದಾಗ ಬರ್ತೀನಿ ಅಂತ ಮಾತು ಕೊಟ್ಟಿದ್ದರು. ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಮಾತನಾಡಿ, ಎತ್ತಿನಹೊಳೆ ಯೋಜನೆಯಡಿ ಮಳೆಗಾಲದಲ್ಲಿ ಹೆಚ್ಚುವರಿ ನೀರು ಸಂಗ್ರಹಿಸಿ ಹರಿಸುವ ಯೋಜನೆಯಡಿ ಕಾಲುವೆ ಕೆಲಸ ನಡೆಯುತ್ತಿದೆ. ಗ್ರಾಮಾಂತರ ಜಿಲ್ಲೆಯ ಲಕ್ಕೇನಹಳ್ಳಿ ಬಳಿ ಜಲಾಶಯ ನಿರ್ಮಿಸಲು ಭೂಸ್ವಾಧೀನ ಮಾಡುವ ಪ್ರತಿಕ್ರಿಯೆ ಸರ್ವೆ ಮಾಡಿಸಿದ್ದು, ಇದರ ಕ್ರಿಯಾಯೋಜನೆ ನೀರಾವರಿ ಇಲಾಖೆಗೆ ತಲುಪಿದೆ. ನೀರು ಪಂಪು ಮಾಡುವುದಕ್ಕೆ ಸ್ಟೇಷನ್ ಮಾಡಬೇಕಾಗಿದೆ. ಮುಂದಿನ ವರ್ಷದಲ್ಲಿ ಈ ಭಾಗಕ್ಕೆ ನೀರು ತಲುಪುವ ಸಾಧ್ಯತೆ ಇದೆ.
ವಿಶ್ವೇಶ್ವರಯ್ಯ ಜಲ ನಿಗಮ ಕೆಲಸ ಮಾಡುತ್ತಿದೆ ಎಂದರು. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ನೆಲಮಂಗಲ ಶಾಸಕ ಶ್ರೀನಿವಾಸ್, ವಿಧಾನ ಪರಿಷತ್ ಸದಸ್ಯ ಎಸ್ ರವಿ, ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾಕ್ಟರ್ ಅನುರಾಧ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ದೇವನಹಳ್ಳಿ.